ಶುಭಾಶಯಗಳು. ಇವತ್ತು ನಡೆಸಿದ ಸ್ಪರ್ಧೆಯಲ್ಲಿ ಯಾರು ಮಾತ್ರ ಅವಶ್ಯಕತೆ ಇಲ್ಲ. ಯಾಕಂತಂದರೆ ನಾನು ಒನ್ ಟೈಮಲ್ಲಿ ಈ ಒಪ್ಪಟ್ಟದಲ್ಲೇ ಎಲ್ಲರೂ ಹೇಳಿದಂಗೆ 40 kg ಜಾಸ್ತಿ ಮಾಡೋಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದ್ದಾರೆ. ಅದೇ ಡಿಸ್ಟಿಕ್ಕಲ್ಲಿ ನಾನು ಮೆಡಲ್ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟೆ. ಆದರೂ ಪ್ರಯತ್ನ ಪಡ್ತಾನೆ ಬಂದಿದ್ದೀನಿ. ಇವತ್ತು ನಮ್ಮ ಲಿಸ್ಟಲ್ಲಿ ಪ್ರೌಢೆ. ಆದರೆ ಪ್ರಯತ್ನ ಮಾಡ್ತಿರೋ ಜಾಗ ಯಾವುದಿದೆ ಅದು ಇಂಪಾರ್ಟೆಂಟ್. ನಮಗೆ ಹೇಳ್ಕೊಡ್ತಿರೋ ಅಧಿಕಾರಿಗಳೆಲ್ಲ ಅವರು ಇಂಟರ್ನ್ಯಾಷನಲ್ ಮಾಡಿದ್ದಾರೆ. ಹಾಗಾಗಿ ನಾಷ್ಟದ ಅವಶ್ಯಕತೆ ಇರೋದಿಲ್ಲ. ನಾವು ಇವತ್ತು 20 kg ಮಾಡಿದ್ರೂ ಗ್ರೇಟೆ, 70 kg ಮಾಡಿದ್ರು ಗ್ರೇಟೆ, 200 kg ಮಾಡಿದ್ರು ಗ್ರೇಟೆ. ಇಲ್ಲೆಲ್ಲ ಮತ್ತೆಲ್ಲ ಸ್ಟೇಟ್ ಮಾಡಿದವರಿದ್ದಾರೆ, ನ್ಯಾಷನಲ್ ಮಾಡಿದವರಿದ್ದಾರೆ, ಇಂಟರ್ನ್ಯಾಷನಲ್ ಮಾಡಿದವರಿದ್ದಾರೆ. ಅವರಿಗಿಂತ ನಮ್ಮ ಲಿಫ್ಟ್ ಏನೋ ಕಡಿಮೆನೋ ಅನ್ನೋ ಫೀಲ್ ಯಾವತ್ತೂ ಇಟ್ಕೊಬೇಡಿ. ಯಾಕಂದರೆ 0ದಿಂದನೇ 0 ಆಗೋಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮ ಲಿಫ್ಟ್ಗಳಲ್ಲಿ ಅವರಿಗೆ ಧನ್ಯವಾದಗಳು. ಯಾಕಂದರೆ ಈ ಸನ್ಮಾನ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಕ್ಕೆ ನಮ್ಮ ಕೈಯಲ್ಲಿ ಮಾತನಾಡೋದಕ್ಕೆ ಅನುಕೂಲ ಮಾಡಿದ್ದಕ್ಕೆ ಧನ್ಯವಾದಗಳು. ಆಮೇಲೆ 6ನೇ ಕ್ರಮದ ಅಂಗವಾಗಿ 2024ರಲ್ಲಿ ನಮ್ಮ ವಿಶ್ವೀಯ ವತಿಯಿಂದ ಏನು 12 ಜನ ಪದಕಗಳನ್ನು ಸಾಧಿಸುತ್ತಾರಲ್ಲ ಅವರೆಲ್ಲರಿಗೂ ನಮ್ಮ ವಿಜಯನಗರ ಜಿಲ್ಲೆಯಿಂದ ಅಭಿನಂದನೆಗಳು. ಹಾಗೂ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಲ್ಲ, ಇವತ್ತೇ ನೀವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಲ್ಲ, ಇವತ್ತು ಪೌರಶಿ ಮಾಡ್ತಾ ಇದ್ದೀರಲ್ಲ, ನೀವು ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಇದೇ ಥರ ಪದಕಗಳನ್ನು ಸಾಧಿಸಿ ನಮ್ಮ ತಾಲೂಕು ಜಿಲ್ಲೆಗೆ ಕೀರ್ತಿಯನ್ನು ತರಬೇಕೆಂದು ಎಲ್ಲರಿಗೂ ಧನ್ಯವಾದಗಳು. ಟೈಮ್ ಆಗ್ತಿದೆ ಅಂತೇಳಿ ನಮ್ಮ ಫ್ರೆಂಡ್ ಹುಡುಗರು ತುಂಬ ವೇಟ್ ಮಾಡ್ತಿದ್ದಾರೆ ಅಂತೇಳಿ 2 ಮಾತು ಚಿಕ್ಕದಾಗಿ ಚೊಕ್ಕದಾಗಿ ಮಾತಾಡಿದ್ದಾರೆ. ವರದನ್ನ ಬಂದ್ರೆ ನೀನು ಮುಂಜೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತರಬೇಕು ಅಂತೇಳಿ ನಾವು ಹೊಸಪೇಟೆ ವಿಜಯನಗರ ಜಿಲ್ಲೆ ಕಡೆಯಿಂದ ಒಂದು ಅನುವಾದಕ್ಕೆ ಮಾಡ್ತಾ ಇದ್ವಿ. ಎಲ್ಲರೂ ಅವರಿಗೆ ಥ್ಯಾಂಕ್ ಯು ಸರ್. Strong. Push. Followed by Sivan. It's a good day. It's a good lift. Lifter is power. ತಿನ್ನಬಾರ್ದೆ ನೆಕ್ ನೀರು. ಹಲೋ ಹಲೋ ಏ ಸಾಗಿ ಮಾಡ್ಕೊಂಡು ಎಲ್ಲೇ ಚಂದ ನಮ್ಮ ಜಿಮ್ಮಿಂದ ಹಾಕಿರಲ್ಲ ಅದೇ
मुझे संतोष It's a good game. Stay tight. Tight, that's good. Next hitter, D. Bharat, get ready. Next weight, 50. DK Mohammed. Next hitter, Nadeem. Followed by K. Pawan. Tight. Yeah. Down. Good left. Very good. Down. Good left. Down. Good left. Down. Good left. One second. 95. Okay. Down. Good left. Next weight, Shankar. Right. Down. Next weight. Yeah, good. Down. Good left. Lift the leg down forward is 100 kg. Down. Good left. Next weight. Down. Good left. Followed by Sunny. Down. Good left. Next. Tight. Down. Good left. Tight idea. Right. Down. Good left. Next weight. Yeah. Down. Good left. Shankar. Tight idea, tight. Shankarana, tight. Hey. Down. Good left. Shankar, Allah. Shankar. Down. Good left. Ajay, Allah. उठा यार लाकर Down. Good left. Down. Lift is fast. पंजा टाइट इडे टाइट एक Down. टाइट 115. Lift the leg. Nadeem. सेट टाइट Down. Good left. Lift the leg. Down. Good left. Down. ಇದು ಸಾರ್ Good left.
Exit party. Payment from Kalujaji. Down. Very good. Very good. Ayush, very good. Very good. Down. Good. ಇವರು ನಾಲ್ಕನೇ ಮುಸ್ಕಾನ್ ಲಿಫ್ಟರ್ ಬಾಡಿ GD2 ಮಾಡ್ಬೇಕಿದ್ದು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಗುಡ್ ಲಿಫ್ಟ್ ಮಾಡಿ ಗುಡ್ ಲಿಫ್ಟ್ ವೆರಿ ಗುಡ್ ಗುಡ್ ಲಿಫ್ಟ್ ಗುಡ್ ಲಕ್ಷ್ಮಿ ಅವರಿಗೆ ಕೊನೆ ನಾಲ್ಕನೇ ಪ್ರಯತ್ನ ಮಾಡಿರುವಂಥದ್ದು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಗುಡ್ ಲಿಫ್ಟ್ ಗುಡ್ ಲಿಫ್ಟ್ ಗುಡ್ ಲಿಫ್ಟ್ ಇವರ ನಾಲ್ಕನೇ ಪ್ರಯತ್ನ 95 ಕೆಜಿ ಆಗಿರುತ್ತೆ ವಕೀಲರು ಹುಡುಗಿ ಇವರನ್ನು ಸಹ ನಾವು ವೇದಿಕೆ ಬರ್ಪಡಿಸ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಬರಬೇಕಾಗಿ ಕೇಳ್ಕೊಳ್ತೀವಿ. ಹಾಗೆ ಶ್ರೀಮತಿ ಮಂಜುಳಾ ಸಂದೇಕರ್ ಮಂಜುನಾಥ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಇವರನ್ನು ಸಹ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತೀವಿ. ಶ್ರೀಯುತ ಮೊಹಮ್ಮದ್ ಕಾಸಿಂ ಕ್ರೀಡಾ ಪ್ರೋತ್ಸಾಹಕರು SRK ಹೊಸಪೇಟೆ ಇವರನ್ನು ಸಹ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಎಲ್ಲ ಗಣ್ಯರು ವೇದಿಕೆಗೆ ಬಂದು ಆಸೀನರಾಗಿದ್ದಾರೆ. ಅವರಿಗೂ ಗೌರವಪೂರ್ವಕ ಧನ್ಯವಾದಗಳು. ಹಾಗೆ ಈಗ ಕಾರ್ಯಕ್ರಮವನ್ನು ಸ್ವಾಗತದೊಂದಿಗೆ ಪ್ರಾರಂಭಿಸೋಣ. ಈಗ ವೇದಿಕೆ ಮೇಲೆ ಆಸೀನರಾದಂಥ ಮುಖ್ಯ ಅಧ್ಯಕ್ಷರಾಗಿ ಬಂದಿದ್ದ ಶ್ರೀ ಲಟಲ್ ಆರ್ ಮಧುಗುಬ್ಬಿ ಸರ್ಕಲ್ ಇನ್ಸ್ಪೆಕ್ಟರ್ ಇವರಿಗೆ ವಿಜಯವಾಣಿ ಮೇಡಮ್ ಅವರು ಪುಷ್ಪಗುಚ್ಛ ಕೊಡುವುದರ ಮುಖಾಂತರ ಅವರಿಗೆ ಸ್ವಾಗತ ಕೋರಬೇಕಾಗಿ ಕೇಳ್ತಾ ಇದ್ದೇನೆ. ವಿಜಯಕುಮಾರ್ ARSI DAR ವಿಜಯನಗರ ಇವರಿಗೆ ಸುನೀಲ್ ಸರ್ ಅವರು ಬಂದ್ಬಿಟ್ಟು ಸ್ವಾಗತ ಕೋರಬೇಕಾಗಿ ಕೇಳಬೇಕು. ಹಾಗೆ ಶ್ರೀಯುತ ಅಲ್ಲಬಕ್ಷ್ ಮದೀನಾ ಸಪ್ಲೈಯರ್ ಮಾಲೀಕರು ಇವರಿಗೆ ದೀಪಕ್ ಕುಮಾರ್ ಅವರು ಬಂದ್ಬಿಟ್ಟು ಹೂಗುಚ್ಛ ಕೊಡೋದ್ರ ಮುಖಾಂತರ ಸ್ವಾಗತ ಕೋರಬೇಕಾಗಿ ಕೇಳ್ಕೊಳ್ತಾರೆ. ಕುಮಾರಿ ಲಕ್ಷ್ಮೀದೇವಿ ವಕೀಲರು ಹುಡುಗಿ ಇವರಿಗೆ ತನುಜ ಅವರು ಹೂಗುಚ್ಛ ಕೊಡೋದ್ರ ಮುಖಾಂತರ ಸ್ವಾಗತ ಕೋರಬೇಕಾಗಿ ಕೇಳ್ಕೊಳ್ತಾರೆ. ಹಾಗೆ ಶ್ರೀಮತಿ ಮಂಜುಳಾ ಸಂದೇಕರ್ ಮಂಜುನಾಥ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಇವರಿಗೆ ಸಂಧ್ಯಾ ಅವರು ಹೂಗುಚ್ಛ ಕೊಡೋದ್ರ ಮುಖಾಂತರ ಸ್ವಾಗತ ಕೋರಬೇಕಾಗಿ ಕೇಳಬಹುದು. ಶ್ರೀಯುತ ಮೊಹಮ್ಮದ್ ಕಾಸಿಂ ಕ್ರೀಡಾ ಪ್ರೋತ್ಸಾಹಕರು SRK ಹೊಸಪೇಟೆ ಇವರಿಗೆ ಜಯಶರಣ್ ಅವರು ಹೂಗುಚ್ಛ ಕೊಡೋದ್ರ ಮುಖಾಂತರ ಸ್ವಾಗತ ಕೋರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಹೂಗುಚ್ಛ ಕೊಟ್ಟು ಗಣ್ಯರನ್ನು ಸ್ವಾಗತ ಕೋರಿದಂತ ಎಲ್ಲ ಕ್ರೀಡಾ ಪ್ರೋತ್ಸಾಹಕರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳು ಶ್ರೀಯುತ ಒಲಿಭಾಷಾ ಅಂತಾರಾಷ್ಟ್ರೀಯ ಮೆಡಲಿಸ್ಟ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾರೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ವೃತ್ತಿ ಜೀವಿನ ಎಲ್ಲ ವಿದ್ಯಾರ್ಥಿಗಳಿಗೂ 26ನೇ ಗಣರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ, ಇವತ್ತಿನ ದಿನ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ, ಮೊನ್ನೆ ತಾನೇ ನಡೆದಂತಹ ಉಡುಪಿಯ ಸಾಲಿಗ್ರಾಮದಲ್ಲಿ ವಿಜಯನಗರದಿಂದ ಸುಮಾರು 10 ಜನ ಕ್ರೀಡಾಪಟುಗಳು ಭಾಗವಹಿಸಿ
ಚಿನ್ನ, ಬೆಳ್ಳಿ, ಕಂಚು ಪದಕ ಪಡೆದು ಹಾಗೂ ಅದೇ ರೀತಿ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದ ಗೋವಾದಲ್ಲಿ ನಡೆದಂತಹ ರಾಷ್ಟ್ರ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಿನ್ನದ ಪದಕ ಪಡೆದು ಹಾಗೂ ಭಾರತದ 2ನೇ ಬಲಿಷ್ಠ ವ್ಯಕ್ತಿ ಹಾಗೂ ಭಾರತದ 3ನೇ ಬಲಿಷ್ಠ ಮಹಿಳೆ ಎಂಬ ಬಿರುದನ್ನು ಪಡೆದು ನಮ್ಮ ವಿಜಯನಗರ ಜಿಲ್ಲೆಗೆ ಹಾಗೂ ನಮ್ಮ ಕರ್ನಾಟಕಕ್ಕೆ ಕೀರ್ತಿ ತರುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಆ ಒಂದು ಉದ್ದೇಶದ ಕಾರಣಕ್ಕಾಗಿ ನಮ್ಮ 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಅದರ ಪ್ರಯುಕ್ತ ವಿಕ್ಟರಿ ಜಿಮ್ಮಿನಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಹಾಗೆ ಹೊಸದಾಗಿ ಯಾರೆಲ್ಲ ಕ್ರೀಡಾ ಆಸಕ್ತಿ ಇದ್ದಂತಹ ಹೊಸ ಯುವಕರಿಗೆ ಒಂದು ಅವಕಾಶ ನೀಡುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. 2018ರಲ್ಲಿ ನಾನು ಜಿಮ್ ಸ್ಟಾರ್ಟ್ ಮಾಡಿ 2025 ಹಂತಕ್ಕೆ ಬಂದಾಗ ಸುಮಾರು 30 ಜನ ಕ್ರೀಡಾಪಟುಗಳು ರಾಜ್ಯ ಮಟ್ಟದಲ್ಲಿ ಹೊಸ ದಾಖಲೆಯನ್ನು ಸೃಷ್ಟಿಸಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ವಿಜಯವಾಣಿ ಆಗಿರ್ಬೋದು, ಗೌಸ್ಪೀರ್ ಆಗಿರ್ಬೋದು, ಹೀಗೆ ಅನೇಕ ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಗಳನ್ನು ಭಾಗವಹಿಸಿ ಚಿನ್ನದ ಪದಕ ಪಡೆದು ರಾಷ್ಟ್ರ ದಾಖಲೆ ಮಾಡಿ ಒಂದು ದುರದೃಷ್ಟ ಸಂಗತಿ ಏನಂದ್ರೆ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಲು ಆರ್ಥಿಕ ಪರಿಸ್ಥಿತಿ ಕೂಡಿ ಬರಲಿಲ್ಲ. ಆಮೇಲೆ ಕೆಲವೊಂದು ಕಾರಣಗಳಿಂದ ಹಾಗಾಗಿ ಇವತ್ತಿನ ದಿನ ಈ ವಿಕ್ಟರಿ ಜಿಮ್ ನನ್ನಂತಲ್ಲ, ನಮಗೆ ದಾರಿ ದೀಪವಾಗಿ ತೋರಿಸಿಕೊಟ್ಟಂತ ವಿಜಯ್ ಕುಮಾರ್ ಸರ್ ಅವರು, ಮಲ್ಲಿಕಾರ್ಜುನ್ ಸರ್, ಹಾಗೆ ಬೇರೆ ಯಾರೆಲ್ಲ ನನಗೆ ಸ್ಪಾನ್ಸರ್ ಆಗಿ ಎಲ್ಲ ದಾರಿ ತೋರಿಸಿಕೊಟ್ಟಿದ್ರು ಅದೇ ನಡೆಯುತ್ತಾ ಇವತ್ತಿನ ಇಲ್ಲಿವರೆಗೆ ತಲುಪಿದ್ದೀವಿ. ಹಾಗೆ ತುಂಬಾ ನನಗೆ ಖುಷಿ ತರುವಂತಹ ಒಂದು ಸಮಾರಂಭ ಇದು. ಇವತ್ತಿನ ದಿನ ನಮ್ಮ ವಿಕ್ಟರಿ ಜಿಮ್ಮಿನ ವಿದ್ಯಾರ್ಥಿಗಳಿಗೆ ಹಾಗೂ ಮುಂಬರುವ ರಾಜ್ಯ, ರಾಷ್ಟ್ರ ಮಟ್ಟದ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಬೆಳೆಯುವಂತಹ ಕ್ರೀಡಾಪಟುಗಳಿಗೆ ತಮ್ಮ ಒಂದು ಮಾತಿನ ಮೂಲಕ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಅಂತ ನಾನು ಮಲ್ಲಿಕಾರ್ಜುನ್ ಸರ್ ಅವರ ಕೇಳ್ಕೊಳ್ತೀನಿ. ವೇದಿಕೆ ಮೇಲಿರುವ ಗಣ್ಯರ ಹಾಗೂ ವಿಕ್ಟರಿ ಜಿಮ್ಮಿನ ಜಿಮ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳೇ ಹಾಗೂ ಈ ಕ್ರೀಡೆಯನ್ನು ಪ್ರೋತ್ಸಾಹಿಸಲು ಬಂದಿರುವಂಥ ಕ್ರೀಡಾ ಪ್ರೋತ್ಸಾಹ ಮಾಡುವಂಥ ವ್ಯಕ್ತಿಗಳು, ನಾನು ಇವನ್ನ ಎಲ್ಲ ಥರ ಚೇಂಜ್ ನೋಡಿದೆ. ಒಂದು ನಾನು ನೋಡುವ ಚೇಂಜನ್ನು ಇವ್ರು ಯಾರು ನೋಡಿರ್ತಾರೆ. ಅವನ ಭಾಷೆಯಲ್ಲಾಯಿತು, ಅವನ ದೇಹದಲ್ಲಾಯಿತು, ಅವನ ವ್ಯಾಯಾಮದ ಶೈಲಿನಲ್ಲಾಯಿತು. ನನ್ನ ಪ್ರಕಾರ ಇವತ್ತು ನಾನು ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡೋಲ್ಲ. ಯಾಕಂದರೆ ಆ ಎಂಗೇಜಲ್ಲಿ ಮೊದಲು ಬಿಸ್ನೆಸ್ ಎಂಗೇಜ್ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾನ ಅಷ್ಟೊಂದು ಯೂಸ್ ಮಾಡಲ್ಲ. ಇವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಇವ್ನು ನೋಡಿದ್ರೆ ಇವ್ನು ಇಷ್ಟು ಟೈಪಿಂಗ್ ಯಾವಾಗ ಕಲ್ತ್ಕೊಂಡ ಅನ್ನೋ ಲೆವೆಲ್ಗೆ ಯೋಚನೆ ಮಾಡೋ ಲೆವೆಲ್ ನಾವು ಅಪ್ಡೇಟ್ ಆಗಿರೋದು. ಸೊ ಆ ಅಪ್ಡೇಟ್ ಎಲ್ಲಿ ಬರುತ್ತೆ ಅಂದರೆ ನೀವು ಸತತ ಪ್ರಯತ್ನ ಮಾಡಬೇಕು. ಸತತ ಪ್ರಯತ್ನ ಒಂದೇ ದಿಕ್ಕಿನತ್ತ ಮಾಡಬೇಕು. 10 ಅಡಿಗಳಲ್ಲಿ ತೋಡಿ 1 ಅಡಿಯಷ್ಟು ನೀರು ಬರಲಿಲ್ಲ ವಿರಬೇಡ, ಒಂದೇ ಕಡೆಯಲ್ಲಿ ತೋಡು 10 ಅಡಿಯಷ್ಟು ತಿನ್ನುವುದು ಉದಕವು ನೋಡ ಅಂತ ಹೇಳಿ. ಒಂದೇ ಕೆಲಸ ಇಳಿಬೇಕು, ಇಳಿದನ್ನ ಅದನ್ನ ಗುರಿ ಮುಟ್ಟವರೆಗೂ ಮಾಡಬೇಕು. ಸುಮ್ಮನೆ ಇವತ್ತಿದ್ದು ನಾಳೆ ಆಗೋ ಅಚ್ಚೆ ನಾಡಿದ್ದು ಯಾವುದನ್ನು ಅದನ್ನಲ್ಲ ಯಾಕಪ್ಪ ಮಾಸ್ಟರ್ ನನ್ನ ಆಗೋದ್ರಾಗ ಏನೂ ಆಗ್ತಾ ಇಲ್ಲ. ಸಾಮಾನ್ಯವಾಗಿ ನಾವು ಏನೇ ಒಂದು ಮಾಡಿದ್ರು ಫಲಾಪೇಕ್ಷೆ ಮಾಡ್ತೀವಿ. ಅಂದರೆ ನಾನು ಮಾಡಿದ ಮೇಲೆ ಏನಾದರೂ ಒಂದು ಬರಬೇಕು. ಸೊ ಅದಕ್ಕೆ ಸ್ವಲ್ಪ ಸಿದ್ದಮ್ಮನಕ್ಕಂಥದ್ದು ಒಂದು ಸ್ಟೋರಿ ಬರುತ್ತೆ. ಶಕ್ತಿ ಕಾಳದಲ್ಲಿ ಸೋತಡೆ ಅವನ ಕೊಟ್ಟು ವರಸೆಗಳೆಲ್ಲ ವ್ಯರ್ಥವೆಂದುವೆಯ, ಮುಟ್ಟಿ ನೋಡವನ ಮೈ ಕಟ್ಟು ಕಬ್ಬಿಣದ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಅಂದರೆ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಿದ ಮೇಲೆ ಅದರಿಂದ ಫಲನೇ ಬರಬೇಕು ಅಂತ ಏನಿಲ್ಲ, ಅದ್ರಲ್ಲಿ ನಾನೇ ಫಸ್ಟ್ ಬರಬೇಕಂತ ಏನಿಲ್ಲ. ಬರದೇ ಇದ್ರೂ ಕೂಡ ಯು ವಿಲ್ ಬಿ ಹ್ಯಾವಿಂಗ್ ಎ ಸೋ ಮಚ್ ಆಫ್ ಸ್ಟ್ರಾಂಗ್ ಬಾಡಿ ಅಂತ. ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಸೊ ಹಾಗಾಗಿ ನಾವು ಬೇರೆಯವ್ರಿಗಿಂತ ಡಿಫ್ರೆಂಟ್ ಆಗೇ ಇರ್ತೀವಿ, ಬೇರೆಯವ್ರಿಗಿಂತ ಆರೋಗ್ಯವಾಗಿ ಇರ್ತೀವಿ. ನೀವು ನಿಮ್ಮ ಏಜ್ ಗ್ರೂಪ್ನವ್ರೇ ನೋಡ್ಕೊಳ್ಳಿ, ಅವರಲ್ಲಿ ಅಲ್ಲಿ ಕಾಲು ನೋವು, ಇಲ್ಲಿ ಕೈ ನೋವು, ಅಲ್ಲಿ ಸೊಂಟ ನೋವು ಅಂತ ಇರ್ತಾರೆ. ನೀವು ಅವ್ರಿಗಿಂತ ಉತ್ತಮವಾಗಿರ್ತೀವಿ. ಅದಕ್ಕೆ ನಾನೇನು ಹೇಳ್ತೀನಿ, ನಿಮ್ಮ ಜೀವನದ ಶೈಲಿಯನ್ನ ಚೇಂಜ್ ಮಾಡ್ಕೋಬೇಕಪ್ಪ ಅಂದ್ರೆ, ನಿಮ್ಮ ಆರೋಗ್ಯದ ಸ್ಥಿತಿಯನ್ನು ಉತ್ತಮವಾಗಿ ಇಟ್ಕೋಬೇಕಪ್ಪ ಅಂದ್ರೆ ನಿಮ್ಮ ಮೈಂಡ್ ಅಂಡ್ ಬಾಡಿನ ಮೊದಲು ಆರೋಗ್ಯವಾಗಿರ್ಬೇಕು.
ಮೊದಲನೇ ಕರ್ತವ್ಯ ಬಾಡಿಯನ್ನ ಆರೋಗ್ಯವಾಗಿರ್ಬೇಕು. ಬಾಡಿಯನ್ನ ಆರೋಗ್ಯವಾಗಿರ್ಬೇಕಂದ್ರೆ ದಿನಕ್ಕೆ 1.5 ಅವರ್ನ ನೀವು ಯಾವುದಾದ್ರೂ ಒಂದು ವೇನಲ್ಲಿ ಬಾಡಿಗೆ ಎಕ್ಸರ್ಸೈಸ್ ಕೊಡ್ಬೇಕು. ಬಾಡಿಗೆ ಎಕ್ಸರ್ಸೈಸ್ ಏನ್ ಕೊಡ್ಬೋದು? ಯೋಗ, ಪ್ರಾಣಾಯಾಮ, ಜಿಮ್ಮಲ್ಲಿ ಹೋಗೋದು, ಯಾವುದ್ರ ಮೂಲಕ ಆದ್ರೂ ಮಾಡ್ಬೋದು. ನೀವು ಇಲ್ಲಿ ಬಂದಾಗ ನಿಮ್ಮ ದೇಹದ ಪರಿಸ್ಥಿತಿ ಅಂದ್ರೆ ಉತ್ತಮವಾಗುತ್ತೆ. ನಿಮ್ಮ ದೇಹದ ಆರೋಗ್ಯವನ್ನು ನೀವು ಕಾಪಾಡಿಕೊಂಡ ಮೇಲೆ ಮನಸ್ಸಿನ ಆರೋಗ್ಯ ಬಹಳ ಮುಖ್ಯವಾಗ್ತದೆ. ಹಾಗಾಗಿ ನಿಮ್ಮ ಧ್ಯಾನವನ್ನು ಮಾಡಿ ನಿಮ್ಮ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಂಡು ಸಮಾಜಕ್ಕೆ ಉತ್ತಮವಾದ ವ್ಯಕ್ತಿಗಳಾಗಿ ಮುಂದೊಂದು ದಿನ ಇಂಥವೇ ಆಕ್ಟಿವಿಟಿಗೆ ಇಂಥದೇ ಮುಂದೊಂದು ದಿನ ನ್ಯಾಷನಲ್ ಮೆಡಲಿಸ್ಟು, ಇಂಟರ್ನ್ಯಾಷನಲ್ ಮೆಡಲಿಸ್ಟ್ಗೆ ಅವಾರ್ಡ್ ಕೊಡೋ ಜಾಗಕ್ಕೆ ನನ್ನನ್ನು ಕರೀತೇನೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ನನ್ನ ಸ್ನೇಹಿತರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಏನೇನು ಬೇಕು ಕ್ರೀಡಾಪಟುಗಳಿಗೆ ಎಲ್ಲ ಆಲ್ಮೋಸ್ಟ್ ಈ ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯರೆಲ್ಲರಿಗೂ ನನ್ನ ವಂದನೆಗಳು. ಇಲ್ಲಿ ಬಂದಿರುವ ಕ್ರೀಡಾಪಟುಗಳು ಮತ್ತು ಸ್ನೇಹಿತರಿಗೆ ಅವರ ಪೇರೆಂಟ್ಸ್ಗೆ ಎಲ್ಲರಿಗೂ ಮುಖ್ಯವಾಗಿ 76ನೇ ಗಣರಾಜ್ಯೋತ್ಸವ ಅಂಗವಾಗಿ ಆಚರಿಸಿಕೊಂಡಿದ್ದೀವಿ. ಭಾಳ 76 ವರ್ಷ ನಮ್ಮನ್ನು ಕಾಪಾಡಿದ್ದಕ್ಕೆ ನಾವು ಹೆಮ್ಮೆ ಇದ್ದೀವಿ. ಮುಖ್ಯವಾಗಿ ಎರಡನೇ ಮಾತು ಹೇಳಬೇಕಂದ್ರೆ ನಮ್ಮ ಒಲಿ ಭಾಷಾ ತಾನಂತೂ ಸಾಕಷ್ಟು ಎಕ್ಸಾಂಪಲ್ಸ್ ಕೊಟ್ಬಿಟ್ಟಿದ್ದಾರೆ. ನಾನು ಎರಡನೇ ಎಕ್ಸಾಂಪಲ್ಸ್ ಕೊಟ್ಟು ಒಲಿ ಭಾಷೆ ನಾನು ಮಾತನ್ನು ಮುಗಿಸ್ತೀನಿ. ಒಲಿ ಭಾಷಾ ಸಿನ್ಸ್ 17 ಇಯರ್ಸ್ನಿಂದ ನನಗೆ ಪರಿಚಯ ಆಗಿದ್ದಾರೆ. ಆ್ಯಕ್ಚುಲಿ ನಮ್ಮ ಬ್ರದರ್ ಜೇಡಿ ಒಬ್ಬರು ಎಂಪ್ಲಾಯ್ ಇದ್ದಾರೆ. ಅವರಿಂದ ಅವರು ಒಂದು ಶಿಷ್ಯ, ಒಲಿ ಭಾಷೆ ಒಂದು ಶಿಷ್ಯ. ಅಲ್ಲಿಂದ ಈ ಥರ ಒಲಿ ಭಾಷೆ ಅವರು ಈ ಥರ ಫ್ರೆಂಡ್ಸ್ಗಳಲ್ಲಿ ಈ ಥರ ಎಲ್ಲ ಸ್ಟೇಜ್ಗಳು ನ್ಯಾಷನಲ್ಗೆಲ್ಲ ಹೋಗ್ತಾರೆ ಮಾಡ್ತಿರ್ತಾರೆ. ಅಲ್ಲಿಂದ ಆ್ಯಕ್ಚುಲಿ ಒಲಿ ಭಾಷೆ ಬಗ್ಗೆ ನಿಮ್ಗೆ ಜಾಸ್ತಿ ಆಲ್ಮೋಸ್ಟ್ ಅವ್ರು ಎಲ್ಲರೂ ತಿಳಿದಿರ್ತಾರೆ. ಅನ್ನೋದು ಒಂದು ದಿವಸನೂ ಸ್ಕೂಲ್ಗೆ ಹೋಗುದಂತವಲ್ಲ, ಯಾವುದು ಸ್ಕೂಲ್ ಮಗನೇ ಗೊತ್ತಿಲ್ಲ, ಯಾವುದು ಅಕ್ಷರ ಗೊತ್ತಿಲ್ಲ. ಒಂದೇ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನೀವು ಇನ್ನೂ ಹೊಸ ಹುಡುಗಿದ್ದೀರಿ. ಮನಸ್ಸಿದ್ರೆ ಮಾದಂತ ದೊಡ್ಡವರು ಹೇಳ್ತಾರೆ. ಮನಸ್ಸು ಮಾಡಿ ಒಂದು ನಾನು ಗುರಿ ಮುಟ್ಟಬೇಕನ್ನೋದು ಇಟ್ಕೋಬೇಕು. ನೋಡ್ರಿ, ಇವತ್ತು ಒಂದು ಒಲಿ ಭಾಷೆ ಒಂದು ಅಷ್ಟು ಕಷ್ಟದಲ್ಲಿ ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಿ ಒಂದು ಮೆಡಲ್ ತಗೊಂಡಿದ್ದ ನನ್ನ ದೇಶಕ್ಕೆ ಅಂದ್ರೆ ಒಂದು ಹೆಮ್ಮೆ ಅಲ್ಲ. ಅದೇ ರೀತಿ ಯಾವುದೇ ಇರಲಿ ನಾವು ಗುರಿ ಮುಟ್ಟಬೇಕನ್ನೋದು ನೀವು ಒಂದು ಮನಸ್ಸಲ್ಲಿ ಇಟ್ಕೊಂಡು ಪ್ರಯತ್ನ ಮಾಡಬೇಕು. ಕಷ್ಟಗಳು ಎಲ್ಲ ಎದುರಿಸ್ಬೇಕು. ಬಟ್ ಒಲಿ ಭಾಷೆ ಎದುರಿಸಿದ್ರೆ ಕಷ್ಟಗಳು ಯಾರು ಎದುರಿಸಿರಲ್ಲ. ನಾವು ಅಬ್ಸರ್ವ್ ಮಾಡಿ ಒಂದು ಮನಸ್ಸಲ್ಲಿ ಇಟ್ಕೊಂಡು ನೀವು ಪ್ರಯತ್ನ ಪಟ್ಟರೆ ಇನ್ನು ಮುಂದೆ ನಿಮ್ಮ ಗುರುಗಳಿಗೆ ಮತ್ತು ನಿಮ್ಮ ಜಿಮ್ಗೆ, ನಮ್ಮ ಜಿಲ್ಲೆಗೆ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಹೋಗೋಕೆ ನಾವು ದೊಡ್ಡ ಕಷ್ಟನೇನಲ್ಲ. ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿ ಮುಂದೆ ಹೋಗ್ತಿರಂತ ಒಂದೆರಡು ಮಾತು ನಾನು ಅನುವು ಮಾಡಿಕೊಂಡಿದ್ದಕ್ಕೆ ಒಲಿ ಭಾಷೆ ಮತ್ತು ಮಲ್ಲಿಕಾರ್ಜುನ್ ಸರ್ ಪಶುವೈದ್ಯರು, ಇವರಿಗೆ ಶ್ರೀಯುತ ಒಲಿ ಭಾಷಾ ಅವರು ಹೂಗುಚ್ಛ ಕೊಡೋದ್ರ ಮುಖಾಂತರ ಅವರನ್ನು ಸ್ವಾಗತ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮೈಕ್ ऊपर रख ले बोल. ವಿಜಯವಾಣಿಯವರು ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ವಿಕ್ಟರಿ ಅಂತಂದ್ರೆ ಮೀನ್ಸ್ ಏನಪ್ಪ ಅಂದ್ರೆ, ವಿಕ್ಟರಿ ಅಂತಂದ್ರೆ ಏನ್ರಿ? ವಿಜಯ. ವಿಜಯ ಮೀನ್ಸ್ ವಿಜಯವಾಣಿ. ಕಡಿಮೆ ಯಾಕಂದ್ರೆ ಸಾಧನೆ ಮಾಡೋದ್ರಲ್ಲಿ ಯಾರು ಓದ್ತಿದ್ದಾಳೆ ಗೊತ್ತಿಲ್ಲ, ಇನ್ನೂ ಸಾಧನೆ ಮಾಡಬೇಕು ಅಂತಿದ್ದಾಳೆ. ಎಲ್ಲರೂ ಪ್ರೋತ್ಸಾಹ ಅವರಿಗೆ ಬೇಕು ಅಂತ ನಾನು ಹೇಳ್ತಾ, ನನ್ನ ಮಗಳು ಅವಳು ಹೇಳ್ಬೇಕಂದ್ರೆ ನನ್ನ ಮಗಳಿಗಿಂತ ಹೆಚ್ಚು ಬೇಕು ಅಂತ ಹೇಳ್ಬಿಟ್ಟು ನಾನು ಮಾತನಾಡಿ. ಎಲ್ರಿಗೂ ನಮಸ್ಕಾರ. ಇವತ್ತು 76ನೇ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ವಿಕ್ಟರಿ
ವೃತ್ತಿ ಜೀವನದ ಸಾಧಕರಿಗೆ ಸನ್ಮಾನ ಅಂತೇಳಿ ಕಾರ್ಯಕ್ರಮ ಹಾಕೊಂಡು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಭಾವಿಸ್ತೀನಿ. ಬೇರೆ ಬೇರೆ ಕಾರ್ಯಕ್ರಮಗಳು ಸುಮಾರು ನಡೀತಾ ಇರ್ತವೆ, ಆದರೆ ಇಂಥ ಕಾರ್ಯಕ್ರಮ ಬಹಳ ಅಪರೂಪ. ಈಗ ಹೇಳ್ಬೇಕಾದ ವಿಚಾರನೆಲ್ಲ ಈಗ ವಿಜಯ್ ಕುಮಾರ್ ಸರ್, ಮಲ್ಲಿಕಾರ್ಜುನ್ ಸರ್ ಅವರು ಬಹಳ ವಿವರಣಾತ್ಮಕ ಎಲ್ಲ ವಿಷಯಗಳನ್ನು ನಿಮಗೆ ಹೇಳಿದ್ದಾರೆ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಈ ವೃತ್ತಿಗಳ ಎಲ್ಲ ವಿದ್ಯಾರ್ಥಿಗಳು, ಜೀವ ಪಾಠಿರ್ಬೋದು, ಹೆಣ್ಮಕ್ಳು ಕೂಡ ನನ್ನ ಸಹೋದರಿಗಳು, ಅವರು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ. ಇವತ್ತಿಗೆಲ್ಲ ಅವಾರ್ಡ್ಸ್ನೆಲ್ಲ ತಗೊಂಡು ಬಹಳ ಖುಷಿ ಆಗ್ತದೆ. ಹೆಣ್ಮಕ್ಳು ಕೂಡ ಇಷ್ಟೊಂದು ಪಾರ್ಟಿಸಿಪೇಟ್ ಮಾಡತ್ತಾರೆ, ಚೆನ್ನಾಗಿದ್ದಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವಾಗ ವೃತ್ತಿ ಜೀವನ ನೋಡ್ಕೊಂಡು ಹೊರಗಡೆಯಿಂದ ನೋಡ್ಕೊಂಡು ಹೋಗ್ತೀವಿ, ಬಟ್ ಹೊರಗಡೆ ಬಂದಿರಲಿಲ್ಲ. ಬಟ್ ನಿನ್ನೆ ಬಂದು ಇನ್ವೈಟ್ ಮಾಡಿರ್ಬೇಕು ಅಂತ ಹೇಳಿದಾಗ ಅದು ಬಹಳ ಸಂತೋಷ ತೋರಿಸ್ತದೆ. ವಿಚಾರ ಏನು ಅಂತಂದ್ರೆ, ನಾನು ಕೂಡ ತಿಂಗ್ ಮಾಡ್ತಿದ್ವಿ ಒಂದು 2 years ಆಯ್ತು ಆಕ್ಚುಲಿ. ನಾನು ಅದಕ್ಕೆ ಫಿಟ್ನೆಸ್ ಅನ್ನೋದು ಒಂದು ದಿವಸ 2 ವರ್ಷ ಬರುವಂಥದ್ದಲ್ಲ, ಅದು ನಿರಂತರವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಅದಕ್ಕೆ ಅದರದ್ದೇ ಆದಂಥ ಪರಿಶ್ರಮ ಬೇಕು, ಡೆಡಿಕೇಶನ್ ಬೇಕು, ಅದಕ್ಕೆ ನಾವು ಡಿಸರ್ವ್ ಆಗಿರ್ಬೇಕು. ಸುಮ್ಮನೆ ಯಾವುದೋ ಒಂದು ಪೋಸ್ಟ್ ನೋಡಿ ಸಲ್ಮಾನ್ ಖಾನ್ ಈ ರೀತಿ ಅಲ್ಲ, ಅಮೀರ್ ಖಾನ್ ಈ ರೀತಿ ಅಲ್ಲ ಅಂದ್ಕೊಂಡ್ರೆ ನೋಡೋದು ಅಷ್ಟೇ. ಆದರೆ ಅದನ್ನು ಮಾಡಬೇಕಾದ್ರೆ ಅದು ಇನ್ನೂ ಶಕ್ತಿ, ಶ್ರಮ, ತಾಳ್ಮೆ, ನಾವು ಏನೇನು ಅದಕ್ಕೆ ಟೈಮ್ ಕೊಡಬೇಕಾಗ್ತದೆ ಅಷ್ಟು ಕೂಡ ಕೊಡಬೇಕು. ಸಾಕಷ್ಟು ತ್ಯಾಗಗಳನ್ನು ಮಾಡಬೇಕು. ಸ್ಯಾಕ್ರಿಫೈಸ್ ಮಾಡಲಿಲ್ಲ ಅಂತಂದ್ರೆ ಇದರಲ್ಲಿ ಹೇಳಿಲ್ಲ. ನಮ್ಮಲ್ಲಿ ಸುಮಾರು ಜನ ಸೋಮಾರಿಗಳು ಸಿಗ್ತಾರೆ, ಆಲಸ್ಯಗಳು ಸಿಗ್ತಾರೆ, ಟೈಮ್ ಇಲ್ಲ ಅಂತ ನೋಡಿರ್ತಾರೆ. ಆದರೆ ಆ ಇರೋ ಟೈಮಿಂಗ್ನಲ್ಲೇ ನೀವು ಹೇಳ್ತಾರೆ. ಎಷ್ಟೋ ಜನ ಈ ಕೆಲಸ ಮಾಡ್ಬೋದು ಕೂಡ ಇದು ಮಾಡ್ತಾರೆ, ಮಾಡ್ತಾರೆ. ಸೊ ಅಲ್ಲಿ ಆಲಸ್ಯಗಳು ಇವರಿಗೆ ಟೈಮ್ ಇರುತ್ತೆ, ಟೈಮ್ ಇಲ್ಲ. ಆದರೆ ಕೆಲಸ ಮಾಡ್ಬೋದು. ಇವತ್ತೆಲ್ಲ ಮಾಡಿ ಸಾಧನೆ ಹುಟ್ಟುವುದಕ್ಕೆ ನಿಮ್ಮ ದೇಹ, ನಿಮ್ಮ ಆರೋಗ್ಯ ನೋಡ್ಕೊಳ್ಳೋದ್ರ ಜೊತೆಗೆ ಸಾಧನೆಯನ್ನು ಕೂಡ ಅದೇ ಕ್ಷೇತ್ರದಲ್ಲಿ ಮಾಡೋದು ಸಾಕಷ್ಟು ಅವಕಾಶಗಳಿರುವ. ಅದರಲ್ಲಿ ನಿಮ್ಮ ಮುಂದೆ ಇರ್ತಕ್ಕಂಥ ಒಂದು ಶಕ್ತಿ ಒಲಿ ಭಾಷಾ. ಒಲಿ ಭಾಷಾ ಯಾವುದೇ ಒಂದು ಪ್ರತಿಭೆ, ಯಾವುದೇ ಒಂದು ಸಾಧನೆ ಯಾರ ಅಷ್ಟು ತತ್ವಲ್ಲ. ಅದು ಏನು ವಿಚಾರ ಮುಗಿದೇ ಏನಂತಂದ್ರೆ, ಯಾರು ಕಷ್ಟ ಅಂತ ಕಲ್ತಿರ್ತಾರೆ, ಯಾರು ನೋವನ್ನು ಅನುಭವಿಸಿರ್ತಾರೆ ಅಂಥವ್ರನ್ನೇ ಇಲ್ಲಿವರೆಗೂ ವಿದ್ಯಾರ್ಥಿಗಳನ್ನು ನೋಡ್ಕೊಂಡಿರ್ತೀವಿ. ಯಾರಿಗೂ ಅಪ್ಪನ ಅಥವಾ ಯಾರಿಗೂ ಅಪ್ಪದ್ದು ಯಾರೋ ತಾತನ ಅಂಶಿ ಇದ್ದೀವಿ. ಅದರಲ್ಲೇ ನಾವೇನೋ ಮಾಡ್ಕೊಂಡು ಬರ್ತೀವಿ. ಕೆಲವರಿಗೆ ನೋಡಿದ್ರೆ ಬಹಳ ಇಲ್ಲ ಅಂತ ನೋಡ್ತೀವಿ. ಅದು ಯಾರು ಕಷ್ಟ ಬಿಟ್ಟಿರ್ತಾರೆ, ಒಂದು ವರ್ಷದ ಊಟಕ್ಕೂ ಕೂಡ ಕಷ್ಟ ಬಿಟ್ಟಿರ್ತಾರೆ, ಯಾವುದೋ ಒಂದು ಸ್ಕೂಲ್ ಫೀಸ್ ಕಟ್ಟಕ್ಕೆ ಕಷ್ಟ ಬಿಟ್ಟಿರ್ತಾರೆ, ಯಾವುದೋ ಒಂದು ಅಚೀವ್ಮೆಂಟ್ ಮಾಡ್ತಿರ್ತಾರೆ. ಅವ್ರಿಗೆ ಸಪೋರ್ಟ್ ಆಗಿ ಮುಂದೆ ಹೋಗ್ಬೇಕು ಅಂತಂದ್ರೆ ಅದು ಎಷ್ಟೋ ಕಷ್ಟಗಳನ್ನ, ಅವಮಾನಗಳನ್ನ ಎದುರಿಸುವಂತ ಸಾಕಷ್ಟು ಸಿಚುವೇಶನ್ಗಳನ್ನ ನಾವು ನೋಡ್ತಿರ್ತೀವಿ. ಹಾಗೆ ಅವ್ರು ತಮ್ಮದೇ ಆದಂಥ ಒಂದು ಇತಿಹಾಸ ಇದೆ. ಯಾರು ದೊಡ್ಡದಲ್ಲ ತಗೊಳ್ಳಲ್ಲ, ಅವರಿಗೆ ಅವ್ರ ಜೀವನಕ್ಕೆ ಪ್ರತಿಯೊಬ್ಬರು ಕೂಡ ಅವರಿಗೆ ಇತಿಹಾಸಗಳು ಇಟ್ಟಿರ್ತಾರೆ. ಒಲಿ ಭಾಷೆ ಅವರು ಕಷ್ಟಪಟ್ಟಿರೋದು, ಅವರಿಗೆ ಸಾಧಕ ಶಕ್ತಿಗೆ ಪ್ರೇರಣೆಯಾಗಿ ಪೂರಕವಾಗಿ ಪೋಷಕರಾಗಿ ನಿಂತಿರೋದು ಈ ಮಲ್ಲಿಕಾರ್ಜುನ ಅಥವಾ ವಿಜಯ್ ಕುಮಾರ್ ಅವರು ಪ್ರೋತ್ಸಾಹ ನೀಡಿ ನಮ್ಮ ಇಲಾಖೆ ಅಷ್ಟೊಂದು ಸಪೋರ್ಟ್ ಅವ್ರು ನೆನೆಸ್ಕೊಂಡು ಈ ವ್ಯಕ್ತಿಗೆ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಅದು ನಾವು ಹೊಸಪೇಟೆ ಅಂತಂದ್ರೆ ನಾವು ಬಹಳ ಹೆಮ್ಮೆ ಮತ್ತು ಬಹಳ ಸರ್ವ ಇಂಥವರು ನಮ್ಮ ಸ್ಟೇಟಲ್ಲಿ ಇದಾಗಲ್ಲ ಅಂತ ಅದು ಗೊತ್ತಾಗುತ್ತೆ. ಇಂಟರ್ನ್ಯಾಷನಲ್ ಲೆವೆಲ್ ಹೆಸರು ಮಾಡಿರ್ತಕ್ಕಂಥವ್ರು, ಅದ್ರ ಹಿಂದೆ ಅವ್ರ ಶಕ್ತಿ ಏನು, ಅವ್ರ ಕ್ರಮ ಏನು, ಅವ್ರು ಯಾವ ರೇಂಜಿಗೆ ಅವ್ರು ಬರಬೇಕಾದ್ರೆ ಏನೇನು ಕಷ್ಟ. ಸೊ ಅಲ್ಲಿ ಗೊತ್ತಿದ್ದು ಇಂಟರ್ನ್ಯಾಷನಲ್ ಲೆವೆಲ್ ನಾವು ಲೋಕಲ್ ಮಾಡ್ತೀವಿ. ಅಕ್ಕಪಕ್ಕದವರು ಗೊತ್ತಿದ್ದಾರಲ್ಲ, ಅವ್ರಿಗೆ ಏನು ಅನ್ನೋದು ಗೊತ್ತಿರಲ್ಲ. ನಾವೇನು ಗೊತ್ತಿರ್ತೀವಿ ಅಂತಂದ್ರೆ ಯಾವುದು ಫೇವ್ರೇಟ್ ಕ್ರಿಕೆಟ್ ಯಾರು ಏನು ಮಾಡಿದ್ರು ಏನು ಮಾಡಿದ್ರು ಕೂಡ ಅವ್ರನ್ನ ಗೌರವಿಸ್ತಿಲ್ಲ. ಅದೇ ರೀತಿ ಬೇರೆ ಬೇರೆ ಅವರವರು ಇದರೊಳಗೆ ಪಬ್ಲಿಸಿಟಿ ಮತ್ತು ಪ್ರಚಾರಗಳು ಯಾರು ಬರ್ತಾವಲ್ಲ ಅಂಥವು ಮಾತ್ರ ನಾವು ಜಾಸ್ತಿ ನೋಡೋದಿಲ್ಲ. ಆದರೆ ಇಂಥ ಒಂದು ಇಂಡಿವಿಜುವಲ್ ಶಕ್ತಿ ಇಷ್ಟೊಂದು ಕಷ್ಟದಿಂದ ಅಲ್ಲಿ ಇಂಟರ್ನ್ಯಾಷನಲ್ ಹೆಸರು ಮಾಡೋದ್ರಿಂದ ಗುರುತಿಸೋದು ಭಾಳ ದೊಡ್ಡ ಕೆಲಸ ಆಗ್ತದೆ. ಅದೇನೇ ಆಗ್ಬೇಕು ಅಂತ ಏನಿಲ್ಲ, ಯಾರಾದ್ರೂ ಸಮಾಜದಲ್ಲಿ ಒಂದು ಕಾಳಜಿಯನ್ನು ಹೊಂದಿರ್ತಕ್ಕಂಥ ಪ್ರಜ್ಞಾವಂತ ನಾಗರಿಕ ಸಮಾಜದವರು ಯಾರೇ ಅದನ್ನು ಸ್ವಪ್ನ ಬೆಳೆಸಬೇಕು.
ಇವರಿಗೆ ಪ್ರೇರೇಪಣೆಯಾಗಿ ಒಂದು ಮಾಡೆಲ್ ಆಗಿ ಇವ್ರನ್ನ ತೋರಿಸ್ಬಿಟ್ಟು ಇಂದಿನ ಯೋಜನಾ ಏನಿದೆಯಲ್ಲ ಬೆಳೆಯುವಂತ ಕೆಲಸಗಳು ಆಗಬೇಕು. ಇಲ್ಲ ಅಂತಂದ್ರೆ ಅದು ಆ ಪ್ರತಿಭೆಗಳಿಗೆ ಇದರಿಲ್ಲ ಅಂತಂದ್ರೆ ಅದಷ್ಟು ಸೂಕ್ತ ಅನಿಲ್ಲ. ಸೊ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮೆಡಲ್ ಮಾಡಿ ಇಷ್ಟೆಲ್ಲ ಅವರಿಗೆ ಶಕ್ತಿಯಾಗಿ ನಿಂತ್ಕೊಂಡಿರ್ತಕ್ಕಂಥ ಅವರಿಗೆ ಕೂಡ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೂ ನಮ್ಮ ಇಡೀ ಹೊಸಪೇಟೆಯಿಂದ ಧನ್ಯವಾದ ಇಷ್ಟಪಡ್ತೀನಿ. ಅವರು ಜೊತೆಗೆ ವಿಜಯವಾಣಿ ಮೇಡಮ್ ಅವರು ಕೂಡ ಬಹಳ ಆಕ್ಟಿವ್ ಆಗಿದ್ದಾರೆ. ಮಹಿಳೆ ಅವ್ರಿಗೂ ಕಡಿಮೆ ಇಲ್ಲ ಮುಗಿತೀವಿ. ಅವರು ಕೂಡ ಭಾರತದ ಮೊದಲು ಕನಿಷ್ಠ ಮಹಿಳೆ ನಮ್ಮ ಜೊತೆ ಇದ್ದಾಗಿರ್ತೀವಿ. ಕನಿಷ್ಠವಾಗಿ ನಮ್ಮ ಹೊಸಪೇಟೆಯಲ್ಲಿ ಅದಕ್ಕೋಸ್ಕರ ಅವರಿಗೆ ಪ್ರೇರಣೆ ಹೆಣ್ಮಕ್ಳು ಹೊರಗೆ ಹೋಗಿ ಈ ರೀತಿ ಅಚೀವ್ಮೆಂಟ್ ಮಾಡಿ ಅವ್ರಿಗೆಲ್ಲ ನಮ್ಮ ಜೊತೆ ಹೋಗೋದ್ರೆ ನಮ್ಗೆ ಒಂಥರ ಖುಷಿ, ಒಂಥರ ಗರ್ವ, ಒಂಥರ ಹೆಮ್ಮೆ ಇರುತ್ತೆ. ಹೆಣ್ಮಕ್ಳು ಬಂದು ಸ್ಟೇಜ್ ಮೇಲೆ ಮಾತಾಡೋದೇ ಕಷ್ಟ. ಯಾವುದೋ ಒಂದು ಏನೋ ಪಾರ್ಟಿಸಿಪೇಟ್ ಮಾಡಕ್ ಹೋಗ್ತಾರೆ ಅಂದ್ರೆ ಅದು ಇನ್ನೂ ದೂರ ಮಾಡ್ತಾರೆ. ನಾವು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾವುದು ಮಕ್ಕಳು ವಿಜಯವಾಣಿಯವರು ಬಂದು ಅಣ್ಣ ಅವರ ತಾಯಿಗೆ ಒಂದು ಸನ್ಮಾನ ಮಾಡಬೇಕಂತ ಅನ್ಕೊಂಡಿದ್ದೀನಿ. ತುಂಬಾ ತುಂಬಾ ಖುಷಿ ಪಡುವಂತಹ ವಿಚಾರ ಇದು. ನೋಡಿ, ಮಕ್ಕಳು ಈ ಒಳ್ಳೆ ದಾರಿಯಲ್ಲಿ ಬೆಳಿಬೇಕಂದ್ರೆ ಅವರ ತಾಯಿ ತಂದೆಯವರು ಕೂಡ ಅವರಿಗೆ ತುಂಬಾ ಮುಖ್ಯ ಅಂತ ಹೇಳಕ್ಕೆ